ಎಲ್ಲರಿಗೂ ನಮಸ್ಕಾರ. ಈ ದಿನ ಅಗ್ರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ವಿನೂತನವಾಗಿ ಒಂದು BMC ಕಟ್ಟಡವನ್ನ ಈ ಕ್ಷೇತ್ರದ MLA ಸಾಹೇಬರು ಮತ್ತು ಈ ಭಾಗದ ನಮ್ಮ ಬೊಮ್ಮಲ್ ನಿರ್ದೇಶಕರಾದಂಥ ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಉದ್ಘಾಟನೆಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಈಗ ತಾನೇ ನಮ್ಮ ಕ್ಷೇತ್ರದ MLA ಸಾಹೇಬರು ಹೊರಟಿದ್ದಾರೆ. ವಿಚಾರ ಇಷ್ಟೇ, ಈಗಿನ ಹಳ್ಳಿಗಾಡುಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಏಳ್ಗೆಯಾಗಿ ನಡೀಬೇಕು ಅಂದ್ರೆ, ಆ ಕ್ಷೇತ್ರ ಉದ್ಧಾರ ಆಗಬೇಕು ಅಂದ್ರೆ ಈ ತರ ಎಲ್ಲ ಹೈಟೆಕ್ ಮಿಷನರಿಗಳು ಬರಬೇಕು. ಬಂದಾಗ ಆಸುಪಾಸಿನ ರೈತರಿಗೆ ಒಳ್ಳೆಯ ದರವನ್ನು ಕೊಡ್ಲಿಕ್ಕೆ ಮತ್ತೆ ಅವರ ಬದುಕನ್ನು ಹಸನು ಮಾಡಲಿಕ್ಕೆ ಒಂದು ಅನುಕೂಲ ಆಯ್ತದೆ. ಅದೇ ರೀತಿ ನಮ್ಮ ಏನು ಹಾಲು ಉತ್ಪಾದಕರ ಸಹಕಾರ ಸಂಘ ಕನಕಪುರ ತಾಲೂಕು, ಹಾರೋಹಳ್ಳಿ, ಬೆಂಗಳೂರು ಸೌತ್ ಸೇರಿ ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 15ನೇ ವರ್ಷದ ಅನ್ನದಾಸೋಹ ಕಾರ್ಯಕ್ರಮವನ್ನ ಮಲೈ ಮಹದೇಶ್ವರ ತಾಳು ಬೆಟ್ಟದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದೀವಿ. ದಯಮಾಡಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ, ದಯವಿಟ್ಟು ಹೋದ ಸಾರಿ ಕಾವೇರಿ ನದಿಯಲ್ಲಿ ಒಂದು ಅವಘಡ ಆಗಿತ್ತು. ಆ ಅವಘಡನ ತಪ್ಪಿಸಲಿಕ್ಕೆ ಈ ಸಾರಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಮುಂದಾಗೇನೆ ಕಾವೇರಿ ಏನು ನಿಗಮ ಇದೆ ಅಧಿಕಾರಿಗಳಿಗೆ ಲೆಟರ್ನ ಕೊಟ್ಟು ಅಲ್ಲಿ ನೀರ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ಲೇ ಮುನ್ಸೂಚನೆ ಕೊಟ್ಟವ್ರೆ. ಎಲ್ಲ ಬರ್ತಕ್ಕಂಥ ಭಕ್ತಾದಿಗಳು ದಯಮಾಡಿ ಸಾವಧಾನದಿಂದ ವರ್ತಿಸಿ ಬಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಏನು 15ನೇ ವರ್ಷದ ಕಾರ್ಯಕ್ರಮ ನಡಿಬೇಕಾರೆ ಜನಪ್ರಿಯವಾಗಿ ಇದು ಇಷ್ಟೊಂದು ಇದಾಗಬೇಕಾರೆ ನಮ್ಮ ಹರೀಶ್ ಕುಮಾರ್ ಅವರು ನಮ್ಮ ಏನು ನಿರ್ದೇಶಕರು ಆಗದೇ ಇದ್ದಾಗಿಂದಲೂ ಕೂಡ ಹೊನ್ನಾಳಗುಂದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸದಸ್ಯರಾಗಿ ಆ ಸಂಘಕ್ಕೆ ಹಾಲು ಸರಬರಾಜು ಮಾಡ್ತಾ ಇದ್ದಾಗಿಂದನೂ ಕೂಡ ನಮ್ಗೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಬಲವಾಡಿ ಹೋಬಳಿ ಭಾಗದ ಕಾಂಗ್ರೆಸ್ ಮುಖಂಡರಾದಂತ ಸಫ್ದರ್ ಸಾಹೇಬ್ರು ಕೂಡ ನಮ್ಗೆ ಆ ಭಾಗದಲ್ಲಿ ಹೋದಾಗ ಸಹಾಯ ಮಾಡ್ತಾರೆ ಅಂತ ಹೇಳಿ ಈ ಕಾರ್ಯಕ್ರಮ ಅತಿ ಹೆಚ್ಚಿನ ರೀತಿಯಲ್ಲಿ ನಡೀಬೇಕು ಅಂದ್ರೆ ಭಕ್ತಾದಿಗಳು ಸಹಕಾರ ಅತ್ಯಗತ್ಯ. ಹಾಗೂ ದಯಮಾಡಿ ಎಲ್ಲ ಸಾವಧಾನದಿಂದ ಒಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ 22ನೇ ತಾರೀಕು ರಾತ್ರಿ ನಾವು ಅಲ್ಲಿ ಹೋಗಿ ಶುರು ಮಾಡಿದ್ರೆ 24ನೇ ತಾರೀಕು ರಾತ್ರಿವರೆಗೂ ಕಾರ್ಯಕ್ರಮ ಇರುತ್ತೆ, 25 ರಾತ್ರಿವರೆಗೂ ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಎಲ್ಲರೂ ಬಂದು ಸಾವಧಾನದಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ಮಲೈ ಮಹದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ದಯಮಾಡಿಯಾಗಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಏನು 26ನೇ ತಾರೀಕು ಮಲೈ ಮಹದೇಶ್ವರ ಜಾತ್ರೆ ಇರೋದ್ರಿಂದ, ಶಿವರಾತ್ರಿ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಪಾದಯಾತ್ರೆಗೆ ತರತುರಿಲಿದ್ದೀರಿ. ನಮ್ಮಗಳ ಮನವಿ ಏನಂದ್ರೆ, ನೀವು ನಡ್ಕೊಂಡ್ ಬರ್ಬೇಕಾದ್ರೆ ಸ್ವಲ್ಪ ನೀರು ಹತ್ತುಕೊಳ್ಳಿ, ಮತ್ತೆ ಸ್ವಲ್ಪ ಸಕ್ಕರೆ ಚಾಕ್ಲೇಟ್ ಮಡಿಕೊಂಡಿರಿ, ಮತ್ತೆ ಬರ್ಬೇಕಾದ್ರೆ ಒಂದು ಬಾಟ್ಲು ನೀರು ಇಟ್ಕೊಂಡಿರಿ. ಎನಿ ಟೈಮ್ ಯಾವಾಗೂ ಬೇಸಿಗೆ ಇರೋದ್ರಿಂದ ಒಂದು ಬಾಟ್ಲು ನೀರು ಇಟ್ಕೊಂಡಿರಿ. ಬರ್ತಾ ಇರ್ಬೇಕಾದ್ರೆ ಕರ್ಪೂರ ಹಾಕ್ತೀರಿ, ಆ ಕರ್ಪೂರನ ದಯಮಾಡಿ ತಡೆಗಟ್ಬೇಕು ನೀವು. ಯಾಕಂದ್ರೆ ಬೇಜಾನ ಪ್ರಾಣಿಗಳು ವಾಸ ಇರ್ತವೆ, ಅಂತ ಕಾಡ್ಗಿಚ್ಚಾದ್ರೆ ಹಾನಿ ಆಯ್ತದೆ. ಅಲ್ಲಲ್ಲಿ ಹಚ್ಚಿಬಿಡಿ, ನಿಗದಿತ ಸ್ಥಳ ಇರ್ತದೆ, ಅಲ್ಲೇ ಕರ್ಪೂರ ಹಚ್ಚಬೇಕು ಅನ್ನೋದು ನನ್ನ ಒಂದು ಮನವಿ. ಎರಡನೇ ವಿಚಾರ, ಎಲ್ಲಾ ಭಕ್ತಾದಿಗಳು ಅಲ್ಲಲ್ಲೇ ಊಟ ಮಾಡ್ತಾರೆ. ಊಟ ಎಲ್ಲ ದಾಸೋಹ ಕಾರ್ಯಕ್ರಮ ಪ್ರಸಾದ ಹಾಕ್ತಾರೆ. ಆ ಪ್ರಸಾದನ ನೀಟಾಗಿ ಜನ ಬಂದು ನೀಟಾಗಿ ನಿಂತ್ಕೊಂಡು ಪ್ರಸಾದ ಸ್ವೀಕರಿಸಿ, ಎಲ್ಲ ಒಂದು ಇಲ್ಲಾಂದ್ರೆ 100 ಜನ 200 ಜನ ಪ್ರಸಾದ ಮಾಡ್ಲಿಕ್ಕೆ ಎಲ್ಲ ತರತು ನಿಂತರು. ಎಲ್ಲ ನಮ್ಮ ರಾಮನಗರ ಜಿಲ್ಲೆಯವರು ಅಲ್ಲಿ ನಿಂತ್ಕೊಂಡು ನೀಟಾಗಿ ನಿಂತ್ಕೊಂಡು ಅವ್ರಿಗೆಲ್ಲ ಪ್ರಸಾದ ಪಡ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ಮುಂದಕ್ಕೆ ಹೋಗ್ಬೇಕು. ಆಮೇಲೆ ಬೆಟ್ಟ ಹತ್ಬೇಕಾದ್ರೆ ಇವತ್ತು ನೈಟ್ ಬ್ಯಾನ್ ಮಾಡಿದ್ದಾರೆ, ಅದನ್ನ ಎಲ್ಲ ನೋಡ್ಕೊಂಡು ರಾತ್ರಿ ಬೆಟ್ಟ ಹತ್ತಕ್ಕೆ ಬಿಡಲ್ಲ, ಬೆಳಗಿನ ಜಾವ ಬಿಡ್ತಾರೆ. ಗುಂಪಾಗಿ ಹೋಗ್ಬೇಕು. ಕಾಡು ಪ್ರಾಣಿಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡ್ಬೇಡಿ. ಆನೆಗಳು ಬಂದಾಗ ನೀವು ದೂರ ಇರಿ. ಮತ್ತೆ ಮಂಗಗಳು ಇರ್ತವೆ, ಅವಕ್ಕೆ ಆಹಾರ ಕೊಡ್ಬೇಡಿ. ದಯಮಾಡಿ ಅವೇ ಆಹಾರ ತಿನ್ಬೇಕು ಅಂತ ತಮ್ಮಲ್ಲಿ ಮನೆ ಮಾಡಿರ್ತಾ. ಏನು 22ನೇ ತಾರೀಕು ನಾವು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ 15ನೇ ವರ್ಷ ಅಂದ್ರೆ 17 ವರ್ಷ ಆಗೋದು, 2 ವರ್ಷ ಸಿಂಪಲ್ ಆಗಿ ಮಾಡಿದ್ರೆ ದಾಸೋಹ ಗ್ರ್ಯಾಂಡ್ ಆಗಿ ಮಾಡಿದ್ದು 15ನೇ ವರ್ಷ. 15ನೇ ವರ್ಷ ದಾಸೋಹ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಭಕ್ತಾದಿಗಳು, ಮುಖ್ಯ ಕಾರ್ಯನಿರ್ವಾಹಕರು, ಮತ್ತೆ ಎಲ್ಲ ಡೈರಿ ಅಧ್ಯಕ್ಷರುಗಳು, ಮತ್ತೆ ಬೊಮ್ಮಲ್ನ ಎಲ್ಲ ಅಧ್ಯಕ್ಷರು, ಮತ್ತೆ ನಿರ್ದೇಶಕರುಗಳು, ಆಡಳಿತ ಮಂಡಳಿ, ಈ ಮಜ್ಜಿಗೆ ಕಳಿಸ್ಬೋದು ಮತ್ತೆ ನೀರು ಕಳಿಸ್ಬೋದು, ಎಲ್ಲ ಅವರಿಂದ ಇದರಿಂದ ನಡೀತಾ ಇದೆ. ದಯಮಾಡಿ ನೀವು ಬಂದು ದಾಸೋಹ ಕಾರ್ಯಕ್ರಮಕ್ಕೆ ಬಂದು
ಸ್ವೀಕರಿಸಬೇಕು, ಪ್ರಸಾದ ಸ್ವೀಕರಿಸಬೇಕು. ಹಾಗೆ ನಮ್ಮ ಆರೋಳಿ ಮಲ್ಲವಾಡಿ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರ ಮತ್ತು ಕನಕಪುರ ಕ್ಷೇತ್ರದ ನಿರ್ದೇಶಕರು ನಮ್ಮ ರಾಜ್ಕುಮಾರ್ ಅವರು ಮತ್ತು ನಮ್ಮ ಮಾದೇಶ್ವರ ಮಾಜಿ ಬೆಟ್ಟದ ಅಧ್ಯಕ್ಷರಾದ ಹಿರೇಗೌಡರು ಆ ಸಹಕಾರದಲ್ಲಿ ಅವಾಗಿಂದ ನಮ್ಮ ಸಹಕಾರದಲ್ಲಿ ಎಲ್ಲ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರ ಸಂಘದ ಏನೆಲ್ಲ ಪದಾಧಿಕಾರಿಗಳಿದ್ದಾರೆ ಅವರೆಲ್ಲ ಸೇರಿ ಮಾಡ್ತಾ ಬಂದಿದ್ದೀವಿ 15ನೇ ವರ್ಷ ಯಶಸ್ವಿಯಾಗಿ. ಅದನ್ನು ಇನ್ನೂ ಮಾದಪ್ಪ ಅತಿ ಹೆಚ್ಚಿಗೆ ಕೊಡಲಿ, ನಮ್ಮ ಭಾಗಕ್ಕೆ ರೈತರುಗಳಿಗೆ ಮಾದೇಶ್ವರ ಆಶೀರ್ವಾದ ಮಾಡಲಿ, ಬೆಳೆ ಮತ್ತು ಮಳೆ ಸಮೃದ್ಧಿಯಾಗಲಿ ಅಂತ ನಾನು ಮಾದೇಶ್ವರ ಪ್ರಾರ್ಥಿಸ್ಕೊಳ್ತಾ ಇವತ್ತು BMC ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ರೈತರುಗಳು ಈಗ 20ನೇ ತಾರೀಕು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ರೈತರುಗಳು ಬರಬೇಕು. ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಾವು ಮನ ಮುಟ್ಟೋ ಥರ ನಾವು ಎಲ್ಲ ರಾಜಕೀಯ ಪಕ್ಷದಕ್ಕೆ ನಾವು ಮನ ಮುಟ್ಟೋ ಥರ ನಾವು ಸ್ಟ್ರೈಕ್ ಮಾಡಬೇಕು. ಅಂದರೆ ಶಾಂತಿಯುತವಾಗಿ ನಾವು ಯಾರನ್ನ ರಸ್ತೆ ಅಡ್ಗಟ್ಟೋದಿಲ್ಲ, ಮತ್ತೆ ಕಲ್ಲು ಹೊಡೆಯೋದಿಲ್ಲ, ಬಸ್ ತಡೆಗಟ್ಟಲ್ಲ. ನಾವು ಫ್ರೀಡಮ್ ಕುತ್ಕೋತೀವಿ. ಅವರೇ ಬರಬೇಕು, ಸಹಕಾರ ಸಚಿವರು ಬರಬೇಕು, ಮುಖ್ಯಮಂತ್ರಿ ಬರಬೇಕು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಬಂದು ನಮ್ಗೆ ಆಶ್ವಾಸನೆ ಕೊಟ್ಟು 5 ರೂಪಾಯಿ ರೈತರಿಗೆ ನಾವು ಜಾಸ್ತಿ ಮಾಡೋವರೆಗೂ ನಾವು ಅಲ್ಲಿಂದ ಎದ್ದು ಬರಲ್ಲ. ಇದಂತೂ ನಿಶ್ಚಿತ. 2 ದಿನ ಆಗಲಿ 3 ದಿನ ಅಲ್ಲೇ ಕೂತಿರ್ತೀವಿ. ನಮ್ಮ ಘನ ಸರ್ಕಾರಗಳೆಲ್ಲ ಬಂದು 5 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಾಗ ನಾವು ಅಲ್ಲಿಂದ ಬರ್ತೀವಿ ಅಂತ ನಾವು ಹೇಳಕ್ಕೆ ಇಚ್ಛೆ ಸ್ವತಃಸಿದ್ಧ. ಮುಖ್ಯಮಂತ್ರಿ ಆಗಿದ್ದಾಗ ಹಿಂದಿನ ಇದರೊಳಗೆ 20 ಪೈಸಾ ಒಂದು ಲೀಟರ್ಗೆ 20 ಪೈಸಾ ಸಹಕಾರಕ್ಕೆ ನಮ್ಮ ಮುಖ್ಯ ಸಂಘದ ಸಿಬ್ಬಂದಿಗೆ ಕೊಡ್ತಾ ಇದ್ರು. 40 ಪೈಸಾ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. 40 ಪೈಸಾ ಕೊಡೋದು ಬೇಡ, ಈಗ 20 ಪೈಸಾನೇ ಅದು ಮುಂದಸ್ಲಿ ಇವಾಗ ಸದ್ಯಕ್ಕೆ ಸಹಕಾರ. ಈಗೇನೋ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಮತ್ತೆ ಟೆಸ್ಟರು ಮತ್ತೆ ಏನ್ ಸಿಬ್ಬಂದಿ ನಮ್ಮ ಸಂಘ ಸಿಬ್ಬಂದಿ ಇದಾರೆ 24 ದಿನಾನು ಕೆಲಸ ಮಾಡ್ಬೇಕು. ಅವ್ರ ರಜಾ ಅನ್ನೋದಿಲ್ಲ. ಆ ಹೆಣ ಸುತ್ತ ಬಂದಿದ್ರು ಬಂದಿಲ್ಲ, ಹಾಲಳಿಬೇಕು. ಮನೇಲಿ ಸತ್ತಾಗಿದ್ರು ಮಾಡ್ಬೇಕು, ಮನೇಲಿ ಸತ್ತೋಗಿದ್ರು ಸಹ ಹಾಲಳಿಬೇಕಾ ಅಂತ ಪರಿಸ್ಥಿತಿ ಇರ್ತದೆ. ಕರೋನಾ ಸಂದರ್ಭದಲ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಹಾಲು ಒಳ್ಳೆ ಕ್ವಾಲಿಟಿ ಕೊಟ್ಟು ಮಾಡಿದ್ದಾರೆ. ಕಂಪ್ಲೇಂಟ್ ಇಲ್ಲ, ಒಂದಿನ ಕಂಪ್ಲೇಂಟ್ ಇಲ್ದಿರ ಮುಖ್ಯ ಕಾರ್ಯನಿರ್ವಾಹಕ ಸಿಬ್ಬಂದಿ ಎಲ್ಲ ಫುಲ್ ಕೆಲಸ ಮಾಡಿದ್ದಾರೆ. ಘನ ಸರ್ಕಾರ ದಯಮಾಡಿ ನಮ್ಮ ಸಹಕಾರ ಸಚಿವರು ಆ ಪರಿಗಣನೆ ಮಾಡಿ ನಮ್ಮ ಸಂಘದ ಸಿಬ್ಬಂದಿಗಳಿಗೆ 20 ಪೈಸಾ ಬರುವಂಗೆ 40 ಪೈಸಾ ಹೇಳಿದ್ರಿ, ನೀವು 20 ಪೈಸಾ ಬರುವಂಗಾದ್ರೂ ನೀವು ಮಾಡ್ಬೇಕು ಅಂತ ತಮ್ಮಲ್ಲಿ ಮನೆ ಮಾಡ್ಬೇಕು.